ನಮಗೆ ನಮ್ಮ ಸಿದ್ಧಾಂತ ಯಾವಾಗಲೂ ಮುಂದೆ ಇರುತ್ತೆ. ಕಾರ್ಯಕರ್ತರು 25 ವರ್ಷಗಳಿಂದ ದುಡಿಯುತ್ತಿದ್ದಾರೆ. ತೇಜಸ್ವಿ ಸೂರ್ಯ ಭೇಟಿ ವೇಳೆ ತೇಜಸ್ವಿನಿ ಹೇಳಿಕೆಯನ್ನ ನೀಡಿದ್ರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ದುಃಖ ಹೇಳಿಕೊಂಡಿದ್ದಾರೆ. ಇವರೆಲ್ಲರೂ ಇದೇ ಒಂದು ಸಿದ್ಧಾಂತದಲ್ಲಿರುವಂತವರು. ಹೀಗಾಗಿ ನಾನೆಲ್ಲ ಕಾರ್ಯಕರ್ತರು ಅದನ್ನೇ ಹೇಳಿದೆ. ನಾವು ಖಂಡಿತವಾಗಿ ಅದೇ ರೀತಿ ಇದ್ದಾರೆ ಕಾರ್ಯಕರ್ತರು. ಚುನಾವಣಾ ಎಷ್ಟು ಸರಿ ಅನ್ಸುತ್ತೆ ತಮಗೆ? ನಾನು ಇಂಗ್ಲಿಷ್ ಹೇಳ್ಬಿಡ್ತೀನಿ, ಯಾಕಂದ್ರೆ ನಿಮಗೆ ಟಿಕೆಟ್ ತಪ್ಪೋದ್ರಲ್ಲಿ ರಾಜ್ಯ ನಾಯಕರ ಕೈವಾಡ ಇದೆ ಅಂತ ಅನಿಸ್ತಾ ಇದೆ ನಿಮ್ಗೆ? ನಾನು ಈಗಾಗಲೇ ನಾನು ಕಾರ್ಯಕರ್ತರಿಗೂ ಅದನ್ನೇ ಹೇಳ್ತಾ ಇದ್ದೀನಿ. ಈ ಊಹಾಪೋಹಗಳಿಗೆ ಅಂದ್ರೆ ಇದು ಹಾಗಾಗಿದೆ ಹೀಗಾಗಿದೆ, ಅವ್ರ ಹೆಸರು ಇವ್ರು ಮಾಡಿದ್ರು ಅವ್ರು ಮಾಡಿದ್ರು ಅನ್ನೋದಕ್ಕಿಂತ ಬಹಳ ದೊಡ್ಡ ಲಕ್ಷ್ಯ ನಮ್ಮೆಲ್ಲರ ಮುಂದೆ ಇರುವಂತದ್ದು. ಬಹಳ ದೊಡ್ಡ ಲಕ್ಷ್ಯ ಅದು. ಇವತ್ತು ನರೇಂದ್ರ ಮೋದಿ ಅವರನ್ನ ಪ್ರಧಾನಿಗಳಾಗಿ ಮಾಡಬೇಕು. ಅದಕ್ಕಿಂತ ದೊಡ್ಡ ಲಕ್ಷ್ಯ ನಾವೆಲ್ಲರೂ ಇವತ್ತು ಸಾಮಾಜಿಕ ಕಾರ್ಯಕರ್ತರಾಗಿ ಬಂದಿರೋಂಥವ್ರು ನಮ್ಮ ದೇಶವನ್ನ ಪರಮ ವೈಭವದತ್ತ ಒಯ್ಯಬೇಕು ಅಂತ ಹೇಳಿ ನಾವು ನಮ್ಮ ನಿತ್ಯ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿರುವಂತಹ ಒಂದು ಕುಟುಂಬದ ಪರಿವಾರದ ಒಂದು ಸಂಘಟನೆಯಿಂದ ಬಂದಿರುವಂಥವ್ರು. ಇವತ್ತು ದೇಶವನ್ನ ಜಗತ್ತಿನಲ್ಲಿ ಪರಮ ವೈಭವದತ್ತ ಒಯ್ಯಬೇಕು ಅಂತಂದ್ರೆ ಅದಕ್ಕಾಗಿ ಎಲ್ಲವನ್ನೂ ಅಂದ್ರೆ ನಾವು ಆ ನಿಟ್ಟಿನಲ್ಲಿ ರಾಜಕೀಯ ಒಂದು ಕ್ಷೇತ್ರ ಆದ್ರೆ ಸಾಮಾಜಿಕ ಕ್ಷೇತ್ರ ಇರಬಹುದು. ಪ್ರತಿ ಕ್ಷೇತ್ರದಲ್ಲೂ ನಾವು ಹಗಲಿರುಳು ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ದೇಶವನ್ನ ಪರಮ ವೈಭವದ ಹತ್ರ ಒಯ್ಯಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಸಣ್ಣ ಸಣ್ಣ ನಿಮ್ಮ ಸಿದ್ಧಾಂತ ಇದೆಲ್ಲ ಓಕೆ, ಆದ್ರೆ ಟಿಕೆಟ್ ಅನ್ನ ಮೊದಲು ಅಶೋಕ್ ಅವರ ಮನೆಯಲ್ಲಿ ನಿಮ್ನೆಲ್ಲ ಕರೆದು ನಿಮ್ಮನ್ನ ಬಿಂಬಿಸಿ ಈಗ ಕೊಡದೆ ನೋವೇ ಆಗಿಲ್ವಾ ನಿಮ್ಗೆ? ಯಾಕಂದ್ರೆ ನಿಮ್ ಸಿದ್ಧಾಂತ ಪಕ್ಷ ಬದ್ಧ ಎಲ್ಲ ಓಕೆ, ಆದ್ರೆ ನೋವು ಅನ್ಸ್ತಾನೆ ಅನಂತಕುಮಾರ್ ಅವರು ನೋವು ಅನ್ಸ್ತಾನೆ ಇಲ್ವಾ ಮೇಡಮ್ ನಿಮ್ಗೆ? ನೋಡಿ, ಮಾನ್ಯ ಅನಂತಕುಮಾರ್ ಅವರು ತನ್ನ ಜೀವನ ಇಡೀ ತನ್ನ 16ನೇ ವಯಸ್ಸಿನಿಂದ ಅವರ ಸಾರ್ವಜನಿಕ ಪ್ರಾರಂಭ ಆಗಿದ್ದು ಜೀವನ ಇಡೀ ದೇಶಕ್ಕಾಗಿ. ಅಂದ್ರೆ ಈಗೇನು ನಾನು ಅದನ್ನೇ ಹೇಳ್ತಾ ಇದ್ದೆ, ಪ್ರಜಾಪ್ರಭುತ್ವದ ಒಂದು ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಚುನಾವಣೆ ಬರ್ತಾ ಇದೆ ಹತ್ರ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ದೇಶದ ಅತಿ ದೊಡ್ಡ ಮತದಾರರನ್ನು ಅತಿ ದೊಡ್ಡ ಸಂಖ್ಯೆಯ ಮತದಾರರನ್ನು ಹೊಂದಿರುವಂತಹ ನಮ್ಮ ದೇಶ ಇದು. ಜಗತ್ತಿನಲ್ಲೇನೆ ಇಟ್ಸ್ ಅ ಬಿಗ್ಗೆಸ್ಟ್ ಡೆಮೋಕ್ರಸಿ ಆಫ್ ದ ವರ್ಲ್ಡ್. ಈ ಒಂದು ಸಂದರ್ಭದಲ್ಲಿ ಈ ಪ್ರಜಾಪ್ರಭುತ್ವದ ಕಗ್ಗೊಲೆ ಆದಾಗ ದೇಶದಲ್ಲಿ ಸಾರ್ವಜನಿಕ ಬದುಕನ್ನ ಬಂದಿರುವಂಥವ್ರು ಅನಂತಕುಮಾರ್ ಅವರು. ಅವ್ರನ್ನ ಹತ್ತಿರದಿಂದ ಅವ್ರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅದು ದೇಶಕ್ಕೆ ರಾಜ್ಯಕ್ಕೆ ಅನ್ನೋದು ನಮಗೆ ಗೊತ್ತಿದೆ. ಹೀಗಾಗಿ ನಾವು ಅವ್ರು ಮಾಡಿರೋ ಕೆಲಸ ಅದಕ್ಕೆ ನಾವು ಅಂದ್ರೆ ಅದು ಇಡೀ ದೇಶ ಅವ್ರಿಗೆ ಶ್ರದ್ಧಾಂಜಲಿಯನ್ನ ಕೊಟ್ಟಿದೆ. ಅವರು ಮಾಡ್ತಿರುವಂತ ಅವರ ರೀತಿಯಲ್ಲಿ ಅವ್ರು ಯಾವ ರೀತಿ ಕೆಲಸ ಮಾಡಿದ್ರು, ಅವ್ರು ಯಾವ ರೀತಿ ವರ್ತಿಸ್ತಾ ಇದ್ರು ಆ ರೀತಿಯಲ್ಲಿ ವರ್ತಿಸೋದು, ಆ ರೀತಿಯಲ್ಲಿ ಕೆಲಸ ಮಾಡೋದೇ ಅವ್ರಿಗೆ ಸರಿಯಾದ ಶ್ರದ್ಧಾಂಜಲಿ. ಅದು ನಾವು ಬಿಟ್ಟು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಆ ನಿಟ್ಟಿನಲ್ಲಿ ನಮ್ಮ ಗಮನ ಆ ಕಡೆ ಈ ಕಡೆ ಮಾಡದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡೋದು ಅದೇ ಶ್ರದ್ಧಾಂಜಲಿ. ಮೇಡಮ್, ಆದ್ರೂ ಕೂಡ ಮುಂಚಿತವಾಗಿ ಈ ಕೆಲಸ ಮಾಡಬಹುದಾಗಿತ್ತು. ನಿಮ್ಮನ್ನ ಕರ್ಕೊಂಡೋಗಿ ನಿಮ್ಮ ಮನವೊಲಿಸಿ ನಿಮ್ಗೆ ಒಪ್ಪಿಸಿ ಚುನಾವಣಾ ಕಚೇರಿಯನ್ನು ತೆಗೆಸಿ ಚುನಾವಣಾ ಪ್ರಚಾರ ಶುರು ಆದ್ಮೇಲೆ ಕೊನೆ ಗಳಿಗೆನಲ್ಲಿ ಬೇರೆಯವರ ಹೆಸರಿಗೆ ಟಿಕೆಟ್ ಕೊಡುವಂಥದ್ದು ಇದೆಷ್ಟು ಸರಿ? ಸಾಮಾನ್ಯವಾಗಿ ಈ ತರದ ಪ್ರಶ್ನೆಗಳಿಗೆ ಸಾಮಾನ್ಯವಾಗಿ ಅನಂತಕುಮಾರ್ ಅವರು ಉತ್ತರಕ್ಕೆ ಹೇಳ್ತಾ ಇದ್ರು. ನಿಮಗೆಲ್ಲರಿಗೂ ಗೊತ್ತಿದೆ, ನಿಮ್ಮ ಪ್ರಶ್ನೆ ಸರಿ ಇರಬಹುದು, ಆದ್ರೆ ವಿಳಾಸ ತಪ್ಪಿದೆ ಅಂತ ಹೇಳಿ. ಇಂಡಿಪೆಂಡೆಂಟ್ ಆಗಿ ನಿಲ್ಬೇಕು ಮೇಡಮ್ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇಂಡಿಪೆಂಡೆಂಟ್ ಆಗಿ ಏನಾದ್ರು ನಿಲ್ತೀರಾ ಹೇಗೆ ಅಂತ ಏನಾದ್ರು ಇದೆಯಾ? ಇನ್ನೂ ಬೆಂಬಲಿಗರ ಚರ್ಚೆ ಮಾಡಿ ನಿರ್ಧಾರ ತಗೊಂತೀರಾ ಹೇಗೆ ಅಂತ? ನಾನು ಈಗಾಗಲೇ ಹೇಳಿದ್ದೀನಿ ನಾವು ಪಕ್ಷದ ಜೊತೆಗಿದ್ದೀವಿ ಅಂತ ಹೇಳಿದ್ಮೇಲೆ ನಾನು ಅನಂತಕುಮಾರ್ ಅವರು ಒಂದು ಆಲ್ಮರ ಇದ್ದಂಗಿದ್ರು. ಸಾವಿರಾರು ಜನಗಳಿಗೆ ಅವಕಾಶ ಕೊಟ್ಟಿದ್ರು, ಕಾರ್ಯಕರ್ತರನ್ನ ಬೆಳೆಸಿದ್ರು. ಅಂತ ಬೆಳೆಸಿದ್ದ ಒಬ್ಬ ಹುಡುಗನಿಂದ ಅಥವಾ ಒಬ್ಬ ವ್ಯಕ್ತಿಯಿಂದ ಅವರ ಕುಟುಂಬಕ್ಕೆ ಟಿಕೆಟ್ ತಗೊಳ್ಳೋದ್ರಲ್ಲಿ ದೊಡ್ಡ ಅರಸಾಹಸ ಪಡಬೇಕಾಯಿತು. ಎಲ್ಲ ಒಂದ್ ಕಡೆ ನಿಮ್ಮ ಕುಟುಂಬನೇ ಅಸಹಾಯಕತೆಗೆ ಬಂತು ಟಿಕೆಟ್ ಪಡೆಯುವಲ್ಲಿ ಅಂತ. ಹಾಗೆ ಅಂತ ಏನು ಹೇಳಕ್ಕಾಗಲ್ಲ. ಯಾಕಂದ್ರೆ ಒಂದು ಕುಟುಂಬ ರಾಜಕಾರಣದಲ್ಲಿ ಪಕ್ಷಕ್ಕೆ ನಂಬಿಕೆ ಇಲ್ಲ. ಇದೇ ಪಕ್ಷದಲ್ಲಿ ಇದೇ ಮಾತನ್ನ ಹಿಂದೆನೂ ಹೇಳಿದ್ದಾರೆ. ಬಹುಶಃ ಅನಂತಕುಮಾರ್ ಅವರು ತಮ್ಮ ಭಾಷಣದಲ್ಲಿ ಬಹಳ ಸಹ ಹೇಳಿದ್ದಾರೆ, ಕುಟುಂಬ ರಾಜಕಾರಣದಲ್ಲಿ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿ. ಹೀಗಾಗಿ ಅನಂತಕುಮಾರ್ ಅವರ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ನಾವು ಪ್ರಬುದ್ಧತೆಯಿಂದ ನಮ್ಮ ಹೆಗಲಿಗೆ ತಗೊಳ್ತಾ ಇದ್ದೀವಿ. ಮೇಡಮ್, ನೀವು ಉಳಿಸ್ಕೊಳ್ತಾ ಇದ್ದೀರಾ. ಈಗ ಅದೇ ಕುಟುಂಬ ರಾಜಕಾರಣದವರಿಗೆ ಟಿಕೆಟ್ ಕೊಟ್ಟಿರೋದಲ್ಲ, ಇದನ್ನ ಹೆಂಗೆ ಹೇಳ್ತೀವಿ? ನಾನು ನಿಮ್ಗೆ ಆಗ್ಲೇ ಉತ್ತರ ಕೊಟ್ಟಿದ್ದೆ. ನಿಮ್ಮ ಪ್ರಶ್ನೆ ಸರಿ ಇರಬಹುದು, ಆದ್ರೆ ವಿಳಾಸ ಸರಿ ಇಲ್ಲ. ಸರಿಯಾದ ವಿಳಾಸಕ್ಕೆ ಪ್ರಶ್ನೆ ಕೇಳಿ. ಮೇಡಮ್, ಪರ್ಟಿಕ್ಯುಲರ್ ರೀಸನ್ ಏನು ಕೊಟ್ಟಿದ್ದಾರಾ? ನಿಮ್ಮ
ಈಗ ರಾತ್ರಿ ಕ್ಯಾಂಡಿಡೇಟ್ ಎಚ್ಚರ ಬೇಡ ಅಂತ ಹೇಳಿ. ಸಂಪರ್ಕ ಈ ಮಾಡಿದ್ರು ಒಂದು ಅಂತ. ರಾಜಕೀಯ ನಾಯಕರು ಏನಾದ್ರು ನಿಮಗೆ ಭರವಸೆ ಕೊಟ್ಟಿದ್ರ ಮೊದಲು? ಯಾಕೆಂದ್ರೆ ಇವರು ಕೇವಲ ರಾಜ್ಯ ನಾಯಕರ ಮಾತನ್ನ ಕೇಳ್ಕೊಂಡು ನೀವು ಇಲ್ಲಿ ಏನಾದ್ರು ಅನೌನ್ಸ್ ಮಾಡಿದ್ರ ಅಥವಾ ನಿಮ್ಗೆ ರಾಷ್ಟ್ರೀಯ ನಾಯಕರು ಭರವಸೆ ಕೊಟ್ಬಿಟ್ಟಿದ್ರ ಮೊದಲೇ? ಕ್ಷಮಿಸಿ, ನಾನು ಮೊದಲೇ ಹೇಳ್ದಂಗೆ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಎಲ್ಲ ಪ್ರಶ್ನೆಗಳಿಗೂ ನನಗೆ ಉತ್ತರ ಕೊಡೋದಕ್ಕಾಗಲ್ಲ. ಹೀಗಾಗಿ ನಾವು ಒಂದು ಚೌಕಟ್ಟಿನಲ್ಲಿರುವಂಥವರು ಪೂರ್ತಿ ಸ್ವತಂತ್ರ ವ್ಯಕ್ತಿಗಳಲ್ಲ. ಹೀಗಾಗಿ ಆ ಚೌಕಟ್ಟಿನಲ್ಲಿ ಏನು ಸಾಧ್ಯ ಇದೆಯೋ ಆ ಪ್ರಶ್ನೆಗಳಿಗೆ ನಾನು ಖಂಡಿತ ಉತ್ತರ ಕೊಡ್ತೀನಿ. ಟಿಕೆಟ್ ತಪ್ಪಿದ್ದಕ್ಕೆ ಬೇಸರ ಇಲ್ಲ. ಆಸ್ ಯೂಶುವಲ್ ನೀವು ಕೆಲಸ ಮಾಡ್ತೀರಿ ಪಕ್ಷದ ಅಭ್ಯರ್ಥಿ ಗೆಲುವಿಗಾಗಿ, ಪ್ರಚಾರಕ್ಕೆ ಹೋಗ್ತೀರಿ. ನಾನು ಹೇಳೋದೆಲ್ಲ ಇಷ್ಟೊತ್ತು ಹೇಳಿದ್ದೀನಿ. ಅಲ್ಲ, ಅಂತಿಮವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತೀರಿ, ಪಕ್ಷದ ಪ್ರಚಾರಕ್ಕೆ ಹೋಗ್ತೀರಿ, ಇಲ್ಲಿನ ಅಭ್ಯರ್ಥಿನ ಗೆಲ್ಲಿಸೋ ಪ್ರಯತ್ನ ಮಾಡ್ತೀರಿ. ಮೋದಿ ಮತ್ತೊಮ್ಮೆ ಅಂತ ಹೇಳಿ ನಾವು ಪ್ರಚಾರ ಮೊದಲು ಮಾಡಿದೀವಿ. ಇದೇನು ಮೊದಲನೇ ಚುನಾವಣೆ ಅಲ್ಲ, ಬಹಳಷ್ಟು ಚುನಾವಣೆಗಳಲ್ಲಿ ನಾವು ಪ್ರಚಾರ ಮಾಡಿದೀವಿ. ಮೋದಿ ಮತ್ತೊಮ್ಮೆ ಬರಬೇಕು, ಮತ್ತೆ ನಮ್ಮ ದೇಶ ಜಗತ್ತಿನಲ್ಲಿ ಗೆಲ್ಲಬೇಕು. ಅದಕ್ಕಾಗಿ ನಮ್ಮ ಪ್ರಚಾರ ನಿರಂತರ. ಮೇಡಮ್, ಏನಾಗಿದೆ ಅಂದ್ರೆ ತೇಜಸ್ವಿ ಸೂರ್ಯ ಅವರ ಹೆಸರು ಗೊತ್ತಿಲ್ಲ ಬೆಂಗಳೂರು ದಕ್ಷಿಣದಲ್ಲಿ. ಆಲ್ಮೋಸ್ಟ್ ಆಲ್ ಒಂದು ಏನು ಬಿಂಬ ಆಗಿತ್ತು ಅಂದ್ರೆ ತೇಜಸ್ವಿ ಅನಂತಕುಮಾರ್ ಅವರೇ ಬಹುತೇಕ ಫಿಕ್ಸ್ ಅನ್ನುವಂಥದ್ದು ಕೂಡ ಎಲ್ಲ ಸಾರ್ವಜನಿಕರಿಗೂ ಆಮೇಲೆ ನಿಮ್ಮ ಮತದಾರರಿಗೂ ಕೂಡ ಒಂದು ಮನವರಿಕೆ ಆಗಿತ್ತು. ಈಗ ತೇಜಸ್ವಿ ಸೂರ್ಯ ಮುಖ ಇಟ್ಟುಕೊಂಡು ಹೋದ್ರೆ ಎಲ್ಲೋ ಒಂದ್ ಕಡೆ ಇರುಸು ಮುರುಸು ಆಗಬಹುದು. ಈ ಸಂದರ್ಭದಲ್ಲಿ ನಿಮ್ಮನ್ನು ಬಂದು ಪುನಃ ಅವರು ಏನಾದರೂ ಮನವರಿಕೆ ಮಾಡಿ ನೀವು ಕೂಡ ಬನ್ನಿ ಪ್ರಚಾರಕ್ಕೆ ಅಂತ ನಿಮ್ಮ ಒಂದು ಮುಖವಾಣಿಯನ್ನಾಗಿ ಇಟ್ಕೊಂಡು ಏನಾದರೂ ಚುನಾವಣೆಗೆ ಮುಂದಾದ್ರೆ ನೀವು ಹೋಗ್ತೀರಾ ಹೇಗೆ ಅಂತ ಅವ್ರ ಜೊತೆ? ನಾನು ಬಹುಶಃ ಇವೆಲ್ಲ ಪ್ರಶ್ನೆಗಳಿಗೆ ಈಗಾಗಲೇ ಉತ್ತರ ಕೊಟ್ಟಿದ್ದೀನಿ. ಸರಿ ಮೇಡಮ್, ಓಕೆ.